ಚಳಿಗೆ ನೋಡಿ ಗರ್ಗರಿಯಾದಂತಹ ಕಡಲೆಬೇಳೆ ಮಸಾಲ ವಡೆ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ನಾನಿಲ್ಲಿ 1 ಪಾವಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ನೋಡಿ ಇದಕ್ಕೆ ಅದೇ ರೀತಿ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕಬೇಕು. ಕಡಲೆಬೇಳೆ ನೆನೆಸ್ತೀವಲ್ಲ ಫ್ರೆಂಡ್ಸ್, ಆವಾಗಲೇ ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ 4 ಗಂಟೆಗಳ ಕಾಲ ನೆನೆಸ್ಬೇಕು ಇವನ್ನ. ನೋಡಿ ಹೀಗೆ ಇವು ಮುಳುಗ ಹಾಗೆ ನೀರು ಹಾಕಿಬಿಟ್ಟು ಮತ್ತು ಒಂದ್ಸಲ ಇವನ್ನೆಲ್ಲ ಕೈಯಲ್ಲಿ ಹೀಗೆ ಚೆನ್ನಾಗಿ ತೊಳೆದುಬಿಟ್ಟು ಪುನಃ ಬೇರೆ ನೀರು ಹಾಕಿ ಫ್ರೆಂಡ್ಸ್. ಇವು 4 ಗಂಟೆಗಳ ಕಾಲ ನೆನೆಲಿ. ಆಮೇಲೆ ಇದಕ್ಕೆ ಮಸಾಲ ಒಳಗೆ ಏನೇನು ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ಈಗ 4 ಗಂಟೆಗಳ ಕಾಲ ನೆನೆದು ನೋಡಿ 1 ಪಾವು ಹಾಕಿದ್ದಲ್ಲ, ಇದರಲ್ಲಿ ಅಲ್ಲೇ ನಾವು 3/4 ಬಂದಿದೆ. ಇವನ್ನ ಈಗ ನಾನು ನೋಡಿ ಈ ಥರ ನೀವು ಗ್ಯಾಲರಿಗೆ ಹಾಕಿಬಿಟ್ಟು ಇದನ್ನ ಸಪ್ರೇಟ್ ಮಾಡಿ ಚೆನ್ನಾಗಿ ಕೈಯಲ್ಲಿ ಒಂದ್ಸಲ ಎಲ್ಲ ತೊಳೆದ್ಬಿಟ್ಟು ನೋಡಿ ಫ್ರೆಂಡ್ಸ್. ಮಸಾಲ ವಡೆಗೆ ಈಗ ರುಬ್ಲಿಕ್ಕೆ ನೋಡಿ ನಾನು ಬೆಳ್ಳುಳ್ಳಿ, ಶುಂಠಿ, ಅದೇ ರೀತಿ ಖಾರಕ್ಕೆ ನಾನು ಗಾಂಧಾರಿ ಮೆಣಸು ಅಥವಾ ಮೆಣಸನ್ನ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಅರಿಶಿನ, 1 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು ಅದೇ ರೀತಿ ಸಾಂಬಾರು ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಂತೆ ಉಪ್ಪು, ಇವನ್ನೆಲ್ಲವನ್ನು ನಾವು ಮೊದಲು ಮಿಕ್ಸಿ ಜಾರಿಗೆ ಹಾಕಿ ಉಪಯೋಗಿಸ್ಬೇಕು. ನೀವು ನಿಮ್ಮ ಮನೇಲಿ ಖಾರಕ್ಕೆ ಹಸಿರು ಮೆಣಸು ಇದ್ದರೆ ಹಸಿರು ಮೆಣಸು ಉಪಯೋಗಿಸಿ ಫ್ರೆಂಡ್ಸ್, ಇಲ್ಲ ಒಣಮೆಣಸು ಬೇಕಾದರೂ ಉಪಯೋಗಿಸಿ. ನಾನು ಗಾಂಧಾರಿ ಮೆಣಸು ನಮ್ಮ ಸೈಡೆಲ್ಲ ಸಿಗುತ್ತೆ, ಇದನ್ನು ಉಪಯೋಗಿಸ್ತೀನಿ. ಇದು ಉಪಯೋಗಿಸೋದ್ರಿಂದ ಯಾವ ವಡೆಗಳು ಯಾವ ತಿಂದ್ರೂ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ. ಹಾಗಾಗಿ ನಮ್ಮ ಸೈಡೆಲ್ಲ ನಮ್ಮ ಮಲೆನಾಡು ಭಾಗದಲ್ಲಿ ಸಿಗ್ತವೆ. ಹಾಗಾಗಿ ನಾನು ಸಾಮಾನ್ಯವಾಗಿ ಎಲ್ಲವಕ್ಕೂ ಖಾರಕ್ಕೆ ನಾನು ಗಾಂಧಾರಿ ಮೆಣಸನ್ನೇ ಉಪಯೋಗಿಸ್ತೀನಿ ಫ್ರೆಂಡ್ಸ್. ಅದಕ್ಕೆ ಫಸ್ಟ್ ನಾವು ಮಸಾಲೆ ತೋರಿಸಿದ್ನಲ್ಲ ಅದನ್ನೆಲ್ಲ ರುಬ್ಬಿಟ್ಕೋಬೇಕು. ಅದಕ್ಕೆ ಈಗ ನೋಡಿ ಹೀಗೆ ಕಡಲೆಬೇಳೆ ಎಲ್ಲ ನೀರು ಸೋರ್ಸಿ ತೆಗೆದಿಟ್ಟಿದ್ನಲ್ಲ ಇವನ್ನೆಲ್ಲವನ್ನು ನೋಡಿ ಹೀಗೆ ನಿಮಗೆ ಹಾಕಿಬಿಟ್ಟು ನಿಮಗೆ ಯಾವ ದಪ್ಪ ಬೇಕೋ ಯಾವ ತರಿಯಾಗಿ ಹೀಗೆ ಮಿಕ್ಸಿಗೆ ಹಾಕಿಬಿಟ್ಟು ಒಂದು ರೌಂಡ್ ನಾವು ಮಸಾಲೆ ರುಬ್ತೀವಲ್ಲ, ನೀರು ಹಾಕಬಾರ್ದು ಜಾಸ್ತಿ, ಗಟ್ಟಿಯಾಗಿ ರುಬ್ಬಬೇಕು. ನೋಡಿ ತರಿಯಾಗಿ ಅದಕ್ಕೆ ರುಬ್ಕೋಬೇಕು ಫ್ರೆಂಡ್ಸ್. ನೋಡಿ ಹೀಗೆ ಇದಕ್ಕೆ ಈಗ ರುಬ್ಬೆಲ್ಲ ಆಯ್ತಲ್ಲ, ಇದಕ್ಕೆ ಈಗ ನಾವು ಸಾಂಬಾರು ಸೊಪ್ಪು, ಈರುಳ್ಳಿ, ಸಬ್ಸಿಗೆ ಸೊಪ್ಪು ಎಲ್ಲವನ್ನು ಕಟ್ ಮಾಡಿ ಹಾಕಿ ಕಲಿಸ್ಬೇಕು. ನೋಡಿ ಈಗ ಕಡಲೆಬೇಳೆ ಎಲ್ಲ ರುಬ್ಬಿಟ್ಟಿದ್ದೆ. ನೋಡಿ ಇದಕ್ಕೀಗ ನಾನು ನೋಡಿ ಈರುಳ್ಳಿ, ಸಾಂಬಾರು ಸೊಪ್ಪು, ಅದೇ ರೀತಿ ಸಬ್ಸಿಗೆ ಸೊಪ್ಪು ಇವೆಲ್ಲವನ್ನು ನಾನು ಚಿಕ್ಕದಾಗಿ ಹೆಚ್ಚಿದ್ದೀನಿ. ಇವೆಲ್ಲವನ್ನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕಲಸೋಣ. ಇದು ಉಪ್ಪೆಲ್ಲ ರುಬ್ಬಾಗಲೇ ಹಾಕಿದ್ವಿ ಫ್ರೆಂಡ್ಸ್. ಇದನ್ನು ನೀವು ಏನಾದರೂ ಬೇಕು ಅಂದರೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರನ ಆ್ಯಡ್ ಮಾಡಿ ಬೇಕು ಅಂದರೆ ಎಲ್ಲವನ್ನು ನೋಡಿ ಹೀಗೆ ಮಿಕ್ಸ್ ಮಾಡೋಣ. ಈರುಳ್ಳಿ, ಸಬ್ಸಿಗೆ ಸೊಪ್ಪು ಮತ್ತು ಅದೇ ರೀತಿ ಸಾಂಬಾರು ಸೊಪ್ಪು ಇವೆಲ್ಲವನ್ನು ಚೆನ್ನಾಗಿ ಹಾಕಿ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ತಟ್ಬಿಟ್ಟು ಎಣ್ಣೆಗೆ ಬಿಡೋಣ ಫ್ರೆಂಡ್ಸ್. ಹಿಟ್ಟೆಲ್ಲ ರೆಡಿ ಆಯಿತು. ಈಗ ನೋಡಿ ವಡೆನ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ತಟ್ಟಿ, ನಾನು ಇದು ಕೈಯಲ್ಲೇ ತಟ್ತೀನಿ. ನನಗೆ ಈ ರೀತಿಯಾಗಿ ಕೈಯಲ್ಲೇ ಮಾಡೋಕ್ಕೆ ಇಷ್ಟ. ಕೆಲವರು ಲೋಟಕ್ಕೆ ಬಟ್ಟೆ ಹಾಕ್ಬಿಟ್ಟಿರ್ತಾರೆ, ಕೆಲವರು ಪ್ಲಾಸ್ಟಿಕ್ ಮೇಲೆ ತಟ್ಟಿ ಹಾಕ್ತಾರೆ. ನೋಡಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಆಕಾರಕ್ಕೆ ಹಾಕ್ಬಿಟ್ಟು ನೋಡಿ ಹೀಗೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನೋಡಿ ಹೀಗೆ ಎಣ್ಣೆಗೆ ಹಾಕಿ ನೋಡಿ ಇದರಲ್ಲಿ ಒಂದು 4 ನಿಮಿಷಗಳ ಕಾಲ ಬೆಂದಂಥವನ್ನು ನಾವು ಒಂದು ಸ್ಪೂನ್ ಸಹಾಯದಿಂದ ಊಟ ಮಾಡಬೇಕು. ನೋಡಿ ಹೀಗೆ ಎಲ್ಲ ಒಂದು ಕಡೆ ಬೆಂದವೆ. ಹೀಗೆ ಎಲ್ಲವನ್ನು ಒಂದು ಸ್ಪೂನ್ ಸಹಾಯದಿಂದ ಹೀಗೆ ಎಲ್ಲವನ್ನು ಹೀಗೆ ಮುಚ್ಚಾಕಿ ಹೀಗೆ ನೋಡಿ ಈ ರೀತಿಯಾಗಿ ಮಸಾಲೆ ವಡೆ ಮಾಡಿದ್ರೆ ತುಂಬ ಚೆನ್ನಾಗಿರ್ತವೆ, ಟೇಸ್ಟ್ ಗರಿಗರಿಯಾಗಿ. ನೋಡಿ ಅದೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋಕ್ಕಾಗ್ತಾ ಇದ್ದಾವೆ. ಈ ಅದಕ್ಕೆ ನಾವು ಇನ್ನು ತೆಗಿಯೋಣ ಈಗ. ಈಗ ನೋಡಿ ಚೆನ್ನಾಗಿ ಬೆಂದಿದ್ದಾವೆ. ನೋಡಿ ಹೀಗೆ ಈ ಹದಕ್ಕೆ ತೆಗೀರಿ ಫ್ರೆಂಡ್ಸ್. ಯಾವಾಗಲೂ ಈ ಹದಕ್ಕೆ ತೆಗೆದ್ರೆ ವಡೆ ತುಂಬ ಚೆನ್ನಾಗಿರ್ತದೆ. ಗರ್ಗರಿಯಾದ ಮಸಾಲ ವಡೆ ರೆಡಿಯಾದ. ನೋಡಿ ಫ್ರೆಂಡ್ಸ್, ರುಚಿಯಾದಂತಹ ಮಸಾಲ ಕಡಲೆಬೇಳೆ ವಡೆ ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ. ಅದೇ ರೀತಿ ನನ್ನ ರೆಸಿಪಿನ ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.